ನನ್ನ ಕನ್ನಡಿಗರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಇಷ್ಟು ಕ್ಯೂಟಾಗಿ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇಷ್ಟು ಚೆಂದ ಪೂಜೆ ಮಾಡಿ ನಮ್ಮಮ್ಮ ನಾನು ರೆಡಿ ಆಗಿಬಿಟ್ಟು ಹಣ್ಣುಕಾಯಿ ತಗೊಂಡು ನಮ್ಮೂರ ಆಂಜನೇಯಗೆ ಬಾಯ್ ಮಾಡಿಕೊಂಡು ನಾವು ಕಂಡಕ್ಟ್ರ್ ಮತ್ತು ಡ್ರೈವರ್ಗೂ ಹಾಯ್ ಬಾಯ್ ಮಾಡಿ ನಾವು ಬಂದಿದ್ದೆ ಎಲ್ಲಿಗೆ ನಮ್ಮ ಮನೆ ದೇವರು ಮಾರ್ಘಟ್ಟ ಬಸವೇಶ್ವರ. ನಮ್ಮದು ಪ್ರಾಪರ್ ಶ್ರೀಶೈಲ ಮಲ್ಲಿಕಾರ್ಜುನ ಆಗಿರುತ್ತೆ ಮನೆ ದೇವರು. ಆದರೆ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಅವರು ನೆಲೆಸಿರ್ತಾರೆ ಅಂತ ನಾವಿಲ್ಲೇ ನಡ್ಕೋತೀವಿ. ನಮ್ಮಮ್ಮ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ನಾನು ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದೇವರ ದರ್ಶನ ಮಾಡಿದ್ವಿ. ನನ್ನ ತಮ್ಮ ಮಾತ್ರ ಯಾವತ್ತಿಗೂ ಕ್ಯಾಮ್ರಾಗೆ ಪೋಸ್ ಕೊಡೋನೇ ಅಲ್ವಾ. ಆಮೇಲೆ ಎಲ್ಲ ದೇವಸ್ಥಾನದಲ್ಲಿ ದೇವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಕಷ್ಟ ಸುಖ ಹಂಚ್ಕೊಂಡ್ಬಿಟ್ಟು ಪ್ರಸಾದ ಇಸ್ಕೊಂಡು ಫೈನಲ್ ಆಗಿ ದೇವ್ರನ್ನ ಒಂದೇ ಒಂದು ಶೂಟ್ ಮಾಡಿಬಿಟ್ಟು ನೋಡಿ ಇದೇ ನಮ್ಮದು ಮಾರ್ಘಟ್ಟ ಬಸವೇಶ್ವರ. ಬಸವಣ್ಣಗೆ ಬಾಯಿ ಹೇಳಿಬಿಟ್ಟು ಅಲ್ಲೇ ಇದ್ದ ಶಿವಪ್ಪಗೆ ಹಾಯ್ ಹೇಳಿ ನಮಸ್ತೆ ಮಾಡಿ ಗಣೇಶನಿಗೂ ಕಾಲಿಗೆ ಬಿದ್ದು ನವಗ್ರಹಗಳನ್ನ ಸುತ್ತರಿದು ಈಗ ನಮ್ಮ ಮನೆ ಕಡೆ ಅಂತ ಹೇಳ್ಬಿಟ್ಟು ಬಂದ್ವಿ. ಮನೆಗೆ ಬಂದು ಫ್ರೆಶ್ ಆಗಿ ಸ್ವಲ್ಪ ಟೀ ಕುಡ್ಕೊಂಡು ನಾನು ನನ್ನ ತಮ್ಮ ಮತ್ತು ನಮ್ಮಮ್ಮ ಬೈಕ್ ಹತ್ಕೊಂಡು ಸೀದಾ ಗೊಬ್ಬರ ತಗೊಂಡು ತೋಟಕ್ಕೆ ಬಂದ್ವಿ. ಇದೇ ನಮ್ಮ ತೋಟ. ಗೊಬ್ಬರ ಎಲ್ಲ ಕಲಿಸ್ಕೊಂಡು ನನ್ನ ತಮ್ಮ ರಾಗಿ ಮತ್ತು ಜೋಳ ಹಾಕಿದ್ದ ಸೈಡಲ್ಲಿ ಅದಕ್ಕೆಲ್ಲ ಗೊಬ್ಬರ ಹಾಕ್ತಾ ಇದ್ದ. ಒಂದು ಗೊಬ್ಬರ ಹಾಕ್ತಾನೆ, ನಾವು ಗೊಬ್ಬರ ಚೀಲ ಹಿಡ್ಕೊಂಡು ಓಡಾಡ್ತೀವಿ. ಇದ್ರೆ ಇದೆಲ್ಲ ಬರ್ತಿತ್ತಾ ಓದ್ಲಿಲ್ದಂಗೆ ಇಲ್ಲಿ ತೋಟದಲ್ಲಿ ಮೆಕ್ಕೆಜೋಳಕ್ಕೆ ಗೊಬ್ಬರ ಹಾಕೊಂಡು ಓಡಾಡ್ತಿದ್ದಾನೆ. ಆದರೆ ನಮ್ಮಮ್ಮನೊಂದು ಡೈಲಾಗ್ ಇದೆ ಅಂತ ಕೇಳಿ. ಹೇಳು. ಎಲ್ಲರೂ ಓದಿ ಕೆಲಸ ತಗೊಂಡ್ರೆ ರೈತರಾಗೋದು ಯಾವಾಗ, ಯಾರಾಗ್ತಾರೆ? ಹೌದು, ನಮ್ಮಮ್ಮ ಹೇಳ್ದಾಗೆ ಎಲ್ಲರೂ ಓದ್ಬಿಟ್ಟು ಜಾಬ್ ತಗೊಂಡು ಸೆಟಲ್ ಆದರೆ ಅವರಿಗೆ ಊಟ ಮಾಡೋಕ್ಕೆ ಅಕ್ಕಿ ಯಾರು ಬೆಳೀತಾರೆ? ಹೌದು ತಾನೆ? ಆ್ಯಕ್ಚುಲಿ ನಮ್ಮದು ತೋಟ, ನಾವೇನು ಭತ್ತ ಬೆಳೆಯಲ್ಲ. ಆದರೆ ನಮ್ಮ ತಾತ ಅಜ್ಜಿ ಊರಲ್ಲಿ ನಮ್ಮ ತಾತ ಅಜ್ಜಿ ಬೆಳೀತಾರೆ. ನಾವು ರೈತರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ಇದು ನಮ್ಮದು ಬೋರು. ಇದನ್ನ 1,500 ಅಡಿ ಕೊರ್ಸಿದೀವಿ. ಆದ್ರೂ ಬರೋದು 1 ಇಂಚು ನೀರು. 1.5 ಇಂಚು ನೀರು ಕೇಳಿಸ್ತಾ? 1,500 ಅಡಿ ಬೋರ್ ಕೊರ್ಸಿದ್ದೀವಿ ನಾವು. ಆದರೆ ಇದಕ್ಕೆ ತುಂಬ ಅಪ್ರಿಷಿಯೇಟ್ ಮಾಡೋವಂಥದ್ದೇನು ಅಂದರೆ ಎಂಥ ಬರಗಾಲದಲ್ಲೂ ಅದು ನೀರು ಬಿಡುತ್ತೆ, ನೀರು ಬರುತ್ತೆ. ಅದರಿಂದನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತೋಟ ಉಳಿದಿರೋದು. ಮುಂಚೆ ಒಂದು ಸಲ ತುಂಬ ಅಂದರೆ ತುಂಬ ಬರಗಾಲ ಬಂದುಬಿಟ್ಟಿತ್ತು. ಈಗ ನಮ್ಮ ಚಿಕ್ಕಪ್ಪಂದು ತೋಟ ಇತ್ತು, ಆದರೆ ಅದು ಒಣಗೋಯ್ತು. ನಮ್ಮಪ್ಪ ಮಾತ್ರ ತುಂಬ ಕಷ್ಟಪಟ್ಟು ನಮ್ಮಪ್ಪ ನಮ್ಮಮ್ಮ ಸೇರಿ ಒಂದೊಂದು ಗಿಡಕ್ಕೂ ಬಗ್ಗಿ ನೀರು ಡ್ರಿಪ್ ಎಲ್ಲ ಸರಿ ಮಾಡಿ ನೀರು ಬಿಟ್ಟು ತೋಟನ ಉಳಿಸ್ಕೊಂಡಿದ್ದಾರೆ ನಮಗೋಸ್ಕರ. ಸೊ ಹಾಗಾಗಿ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಅದು ನಮ್ಮ ಅಜ್ಜಿ ಪಾಯಿಂಟ್. ಆ್ಯಕ್ಚುಲಿ ಯಾರೂ ಬಂದು ಮಾಡಿರೋದಲ್ಲ, ನಮ್ಮ ಅಜ್ಜಿನೇ ಇಲ್ಲಿ ಕೊರೆಸಿ ಅಂತ ಹೇಳಿದ್ದು. ಅಲ್ಲಿ ನಾವು ಕೊರೆಸಿದ್ವಿ. ಬಟ್ ಅದು ಎಂಥ ಬರಗಾಲದಲ್ಲೂ ನೀರು ಬರುತ್ತೆ ಅದರಲ್ಲಿ. ಹೇಳ್ದಾಗೆ ಇದು ನಮ್ಮ ಬೋರ್ ಪಕ್ಕ ಇಲ್ಲಿ ನಮ್ಮದು ಹುತ್ತ ಇದೆ. ನಾವು ನಾಗಪಂಚಮಿಗೆಲ್ಲ ಬೋರ್ಗೆ ಮತ್ತು ಹುತ್ತಕ್ಕೆ ಆ್ಯಂಡ್ ದೆನ್ ಇಲ್ಲಿ ಒಂದು ಅಡಿಕೆ ಮರಕ್ಕೆ ತೋಟದ ದೇವ್ರು ಮಾಡ್ತೀವಲ್ಲ, ನಾಗಪಂಚಮಿಲಿ ಮಾಡ್ತೀವಿ ಇಲ್ಲೆಲ್ಲ. ನಮ್ಮದು ಚಿಕ್ಕಪ್ಪಂದು ತೋಟ ಇಲ್ಲಿತ್ತು, ಬಟ್ ಒಣಗೋಗಿ ಎಲ್ಲ ನಾವು ಈ ಥರ ಮಾಡಿದ್ವಿ. ಇಲ್ಲಿ ಇವಾಗ ನಾವು ನಾಳೆ ರಾಗಿನ ಚೆಲ್ತೀವಿ, ರಾಗಿ ಬೆಳಿತೀವಿ ಇಲ್ಲಿ ನಾವು. ರೀಸೆಂಟಾಗಿ ಇಲ್ಲಿ ಈರುಳ್ಳಿ ಬೆಳೆದಿದ್ವಿ, ಈಗೆಲ್ಲ ತೆಗೆದು ರಾಗಿ ಹಾಕ್ತಾ ಇದ್ದೀವಿ. ಗೊಬ್ಬರ ಎಲ್ಲ ಹಾಕೋದಾಯಿತು, ಈಗ ಮನೆಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳಿ. ಅವಾಗೆಲ್ಲ ಬರಗಾಲದಲ್ಲಿ ನಮ್ಮ ಪಪ್ಪ ಟ್ಯಾಂಕರಿಂದ ತಂದು ನೀರು ಆಗ್ತಿತ್ತಲ್ಲ, ಸೊ ಸ್ಟಾಕ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವೊಂದು ತೊಟ್ಟಿ ಕಟ್ಸಿದ್ದೀವಿ. ನಿಜ ಹೇಳಬೇಕು ಅಂದರೆ ನಮ್ಮ ಪಪ್ಪ ಆವಾಗ ಟ್ಯಾಂಕರಲ್ಲಿ ನೀರು ತೊಗೊಂಬಂದು ಹಾಕಿ ತೊಟ್ಟಿಲಿ ಸ್ಟಾಕ್ ಮಾಡಿಬಿಟ್ಟು ನಮ್ಮಮ್ಮ ಡ್ರಿಪ್ಪಿಗೆಲ್ಲ ನೀರು ಬಿಟ್ಟಿಲ್ಲ ಅಂದಿದ್ದಿದ್ರೆ ಈ ನೋಡೋಕೆ ಈ ತೋಟನೂ ಇರ್ತಿದ್ದಿಲ್ಲ, ಮನೆಗೆ ಅಡಿಕೆ ಚೀಲಗಳು ಇರ್ತಾ ಇದ್ದಿಲ್ಲ ನಿಜವಾಗ್ಲೂ.
ಅದೇ ಹೇಳಿದ್ನಲ್ಲ ತೊಟ್ಟಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು, ಇದು ನಮ್ಮ ತೊಟ್ಟಿ, ಅದು ನಮ್ಮ ಚಿಕ್ಕಪ್ಪರದು. ಇದರಲ್ಲಿ ನೀರು ಸ್ಟಾಕ್ ಮಾಡಿಬಿಟ್ಟು ಡ್ರಿಪ್ಪಿಗೆ ಬಿಡ್ತೀವಿ ನಾವು. ಒಂದಿನ ನಮ್ಮಮ್ಮನೂ ಬಿದ್ದುಬಿಟ್ಟಿತ್ತು, ನಮ್ಮಮ್ಮ ಕಾಲು ಜಾರಿ ಬಿದ್ದಿದ್ದು. ಇಲ್ಲಿ ನಮ್ಮಮ್ಮ ಬಿದ್ದುಬಿಟ್ಟಿತ್ತಲ್ಲ, ಅವಾಗ ನನ್ನ ತಮ್ಮ ಇನ್ನೂ ಒಂದು 9th ಏನೋ ಇದ್ದ. ಆದರೆ ನಿಮಗೊಂದು ವಿಷಯ ಗೊತ್ತಾ, 9th ಇದ್ರೂ ನನ್ನ ತಮ್ಮನೇ ಅದರಲ್ಲಿ ಜಂಪ್ ಮಾಡಿಬಿಟ್ಟು ನಮ್ಮಮ್ಮನ ಎತ್ಕೊಂಬಂದಿದ್ದ. ಆ ಟೈಮಲ್ಲಿ ಯಾರೂ ಇದ್ದಿಲ್ಲ ಹೆಲ್ಪ್ಗೆ, ಆದರೂ ಅದೇನೋ ಗೊತ್ತಿಲ್ಲ, ದೇವರೇ ಉಳಿಸ್ದ ಅಂತ ಹೇಳ್ಬೋದು, ನಮ್ಮಮ್ಮನ ಎತ್ಕೊಂಡು ಕರ್ಕೊಂಬಂದ ಅವನು. ಆ್ಯಂಡ್ ದೆನ್ ನಮ್ಮ ತೋಟಕ್ಕೆ ಗೇಟ್ ಇಲ್ಲ, ಗೇಟ್ ಮಾಡಿಸಿದ್ದೀವಿ, ಬಟ್ ಆದರೆ ಹಾಕಿಲ್ಲ, ಇನ್ನು ಫಿಕ್ಸ್ ಮಾಡಿದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಓಕೆನಾ? ಆ್ಯಕ್ಚುಲಿ ನಮ್ಮ ಫ್ಯಾಮಿಲೀಲಿ ನನ್ನ ಎಲ್ಲ ಹೇಳ್ತಾರೆ, ಎಷ್ಟು ಸ್ಟ್ಯಾಂಡರ್ಡ್ ಥರ, ಎಷ್ಟು ಹಿಂಗಿರ್ತೀಯ ನೀನೆಲ್ಲ ತೋಟಕ್ಕೆ ಹೋಗ್ತೀಯಾ, ಕೆಲಸ ಮಾಡ್ತೀಯಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಪಕ್ಕಾ ಹಳ್ಳಿ ಹುಡುಗಿ, ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋ ಕಡೆ ಸ್ಟ್ಯಾಂಡರ್ಡು ಮೇಂಟೈನ್ ಮಾಡ್ತೀನಿ, ತೋಟದಲ್ಲಿ ನೀರು ಕಟ್ತೀನಿ, ಗದ್ದೆಗೆ ಹೋಗಿ ನಾಟಿ ಹಚ್ಚೋಕ್ಕೂ ಸರಿ. ನಾನು ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ಬಂದರೆ ನನ್ನ ತಮ್ಮ ಜ್ಯೂಸ್ ಕೊಡ್ತೀನಿ ತಗೋ ಅಕ್ಕ ಅಂತ ಹೇಳಿ ಕಿಟಕಿಯಲ್ಲಿ ಬಂದಿದ್ದಾನೆ. ಬೇರೆ ಎಲ್ಲಾದರೂ ಬಾರೋ ಅಂದರೆ ಕಿಟಕಿಯಲ್ಲೇ ಕೊಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದು ನೋಡಿದರೆ ಬರ್ತಾ ಇಲ್ಲ. ಒಳಗೆ ಬಂದು ಜ್ಯೂಸ್ ಕೊಡ್ತೀನಿ ಅಂತ ಇದ್ದಾನೆ, ಜ್ಯೂಸ್ ಕೊಟ್ಟಿದ್ದಾನೆ, ನಾನು ಕುಡಿಬೇಕು. ಆ್ಯಂಡ್ ಅವನಿಗೆ ಎಷ್ಟು ನನ್ನ ಮೇಲೆ ಪ್ರೀತಿನೋ ನನಗೂ ಅಷ್ಟೇ ಅವನ ಮೇಲೆ ತುಂಬ ಪ್ರೀತಿ. ಚಿಕ್ಕವನಿದ್ದಾಗಿದ್ದನು ಅವ್ನು ನಾನು ತುಂಬ ಒಂಥರ ಒಂದು ಸಾಫ್ಟ್ ಕಾರ್ನ್ ಇದೆ ಅವನ ಮೇಲೆ, ತುಂಬ ಇಷ್ಟ ಆಗ್ತಾನೆ, ಯಾಕಂತ ಗೊತ್ತಿಲ್ಲ ನನಗೆ. ಇವನೊಬ್ಬ ಮತ್ತು ಇನ್ನೊಬ್ಬ ಇದ್ದಾನೆ ದಿನಿ ಅಂತ, ಇವನ ಹೆಸರು ಇತೀಶ. ಅವ್ನು ಬಂದ ನೋಡಿ, ಅವನು ದಿನಿ ಅಂತ ಹೇಳಿ. ಇವರಿಬ್ಬರು ನಮ್ಮ ಚಿಕ್ಕಪ್ಪನ ಮಕ್ಕಳು. ತುಂಬ 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 ಕ್ಯೂಟಿ ಪೈ ಥರ ಇಷ್ಟ, ನನಗೆ ತುಂಬ ಇಷ್ಟ ಅವ್ರಿಗಷ್ಟೇ. ನಾನಂತೂ ತುಂಬ 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 ಲೈಕ್ ಆಗ್ತೀನಿ ಅಲ್ಲ, ಹೌದಲ್ಲ? ಹೌದು ಹೌದು. ಎಲ್ಲರೂ ಸಪೋರ್ಟ್ ಮಾಡಿ, ನೀವು ಹೇಳ್ರೋ, ಎಲ್ಲರೂ ಸಪೋರ್ಟ್ ಮಾಡಿ. ಅವ್ರಿಗೆ ಯಾರೇ ಏನೇ ಬೈದ್ಬಿಟ್ರು ನನಗೆ ತುಂಬ ಬೇಜಾರಾಗುತ್ತೆ. ಅವ್ರಿಗೆ ಯಾರು ಏನೂ ಅನ್ನಂಗಿಲ್ಲ, ನನಗೆ ತುಂಬ ಒಂಥರ ಚಿಕ್ಕವರಿದ್ದಾಗಿಂದ ನಾನು ಎತ್ತಿ ಆಡಿಸಿ ಬೆಳೆಸಿರೋ ಪಾಪುಗಳೆಲ್ಲ ಅವು. ಸೊ ಅವರಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ನನಗೆ, ಯಾರೂ ಬೈಯಂಗಿಲ್ಲ ಅವ್ರಿಗೆ. ಏನಾದರೂ ಅಂದರೆ ನನಗೆ ಬೇಜಾರಾಗ್ಬಿಡುತ್ತೆ, ಪರ್ಸ್ನಲಿ ಅವ್ರ ಮೇಲೆ ತುಂಬ ಬೇಜಾರಾಗ್ಬಿಡುತ್ತೆ ನನಗೆ. ಎಕ್ಸ್ಪೆಷಲಿ ನಮ್ಮ ಅಪ್ಪಾಜಿ ಅಮ್ಮನೇ ಬೈಯಲ್ಲ ಗೊತ್ತಾ, ಆ್ಯಂಡ್ ನಮ್ಮ ಅಜ್ಜಿ ಸಮೇತ. ಆಲ್ಮೋಸ್ಟ್ ನಮ್ಮ ಮನೇಲೇ ಇರ್ತಾರೆ ಅವರು ನಮ್ಮ ಜೊತೆ. ನಾವು ಮನೆಗೆ ಬಂದ್ವಿ ಅಂದರೆ ಅವ್ರಿಗೆ ಒಂಥರ ಹಬ್ಬನೇ, ಹಬ್ಬ ಥರನೇ ಫೀಲ್ ಮಾಡ್ತಾರೆ ಅವರು. ಆ್ಯಂಡ್ ನಮ್ಮ ಮನೇಲಿ ನಾವು ಯಾರೂ ಇಲ್ಲ ಅಂತ ಅಂದರೆ ಮನೆ ಹೇಗಿದೆ ಅಂತಲೂ ತಿರ್ಗೋ ನೋಡಲ್ಲ ಅವರು, ಗೊತ್ತಾ? ಒಂದು ವಿಷಯನ ನಾನು ನಿಮಗೆ ಹೇಳಲೇಬೇಕು. ನಾನು ಯೂಟ್ಯೂಬ್ ಮಾಡೋದಕ್ಕೆ ನಮ್ಮಮ್ಮ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದರೆ, ನನಗೊಂಥರ ಮೈಂಡ್ ವಾಯ್ಸ್ ಇದ್ದಂಗೆ. ನಾನು ಏನು ಹೇಳ್ಬೇಕಂತ ಅಂದ್ಕೊಂಡಿರ್ತೀನಿ ಅದನ್ನ ನಮ್ಮಮ್ಮ ನನಗೆ ನೆನಪು ಮಾಡುತ್ತೆ ಆ್ಯಂಡ್ ತುಂಬ ಸಪೋರ್ಟ್ ಮಾಡುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ. ನಾಳಿನ ವಿಡಿಯೋದಲ್ಲಿ ಸಿಗುವ ಮತ್ತೆ. ಬಾಯ್.